ಶ್ರೀ ರಾಮಾನುಜಾಚಾರ್ಯ ಟ್ರಸ್ಟ್ದ ಸದಸ್ಯ ಹಾಗೂ ನವಜಾತ ಶಿಶು ತಜ್ಞ ಮಹೇಶ್ವರಿ ಹಾಸ್ಪಿಟಲ್ ಇಲ್ಕಲ್. ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರಿಗೆ ನಮ್ಮೆಲ್ಲರ ಧನ್ಯವಾದಗಳು. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾವು ಪ್ರತಿ ವರ್ಷದಂತೆ ಈ ಸತನೂ ಒಂದು ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿವಿ. ಸೊ ಇದು ನಮ್ಮದು 9ನೇ ರಕ್ತದಾನ ಶಿಬಿರ. ಸೊ ಇದು ಬಂದುಬಿಟ್ಟು 14ನೇ ಜೂನ್ 2026ರಂದು ಬೆಳಗ್ಗೆ 8ರಿಂದ ಪ್ರಾರಂಭವಾಗಿ ಸಾಯಂಕಾಲ 4ರವರೆಗೂ ಇರಲಿದೆ. ಸೊ ಈ ಮಾಡೋದ್ರದ್ದು ಮೇನ್ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿ ಸಾಕಷ್ಟು ಜನ ಥಲಸೆಮಿಯಾ ಮಕ್ಕಳು ಪ್ರತಿ 2 ವಾರದಿಂದ 3 ವಾರ ರಕ್ತ ಹಾಕಿಸ್ಕೊಳ್ಳೋಕೆ ಬರ್ತಾರೆ ರೀ. ಸೊ ಆ ಥಲಸೆಮಿಯಾ ಮಕ್ಕಳಲ್ಲಿ ರಕ್ತ ಸರಿಯಾಗಿ ಉತ್ಪತ್ತಿ ಆಗಂಗಿಲ್ಲ, ಅಥವಾ ಉತ್ಪತ್ತಿ ಆದರೂ ಅದು ನಿಂದ್ರಂಗಿಲ್ಲ. ಸೊ ಇಂಥ ಮಕ್ಕಳು ಬದುಕಬೇಕು ಅಂತಂದ್ರೆ ನಾವು ಅವರಿಗೆ ಪ್ರತಿ 2ರಿಂದ 3 ವಾರಕ್ಕೆ ನಾವು ರಕ್ತ ಹಾಕಬೇಕಾಗುತ್ತೆ. ಸೊ ಅಂಥ ರಕ್ತ ನಾವು ಅರೇಂಜ್ ಮಾಡಬೇಕು ಅಂತಂದ್ರೆ, ಸೊ ಸ್ವಯಂ ಪ್ರೇರಿತವಾಗಿ ದಾನಿಗಳು ಅಂದ್ರೆ ರಕ್ತವನ್ನು ದಾನ ಮಾಡುವಂಥವ್ರು ಬೇಕಾಗ್ತದೆ. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರತಿ ವರ್ಷವೂ ಇದನ್ನು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ನಮಗೆ ಭಾಳಷ್ಟು ಸಹಕಾರ ಸಿಕ್ಕದ. ಪ್ರತಿ ವರ್ಷವೂ ನಮಗೆ 400ರಿಂದ 500 ಯೂನಿಟ್ವರೆಗೂ ಬ್ಲಡ್ ಆ ಮಕ್ಕಳ ಸಲುವಾಗಿ ಸಿಗ್ತದೆ. ಸೊ ಆ ಸಿಗಬೇಕು ಅಂತಂದ್ರೆ ನೀವು ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಸೊ ಹೆಚ್ಚು ಜನರಿಗೆ ಅಂದ್ರೆ ಮೂಲೆಗೂ ಈ ವಿಷಯ ತಲುಪುವಂತೆ ಮಾಡಿ ಬಹಳಷ್ಟು ಜನ ಭಾಗವಹಿಸಿ ಈ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ನಾನು ಕೋರಿಕೆ ಅಥವಾ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಮತ್ತೊಮ್ಮೆ ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ನಾನು ಡಾಕ್ಟರ್ ಪವನ್ ದರಕ್ ಈ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಸತಿ ನಮ್ಮದು ಇದು 9ನೇ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಇದು ಜೂನ್ 14 ಈ ರವಿವಾರದಿಂದ ಇರ್ತದೆ. ಇದರಲ್ಲಿ ಮುಖ್ಯ ಅತಿಥಿಯಾಗಿ ಬ್ರಾಟ್ ಚಲನಚಿತ್ರದ ನಟಿಯಾದ ಮನಿಷಾ ಕಂದಕೂರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಅದರ ಜೊತೆಗೆ ನಮ್ಮ ಇಲ್ಕಲ ಉದ್ದಿಮೆದಾರರಾದಂತಹ ಶ್ರೀ ಅನಿಲ್ ಜಿ ಡಾಲಿಯಾ, ಈಗ ಅವರು ಇಚಲಕರಂಜಿ ಡೆಪ್ಯೂಟಿ ಮೇಯರ್ ಆಗಿ ಮಹಾನಗರ ಪಾಲಿಕೆ ಡೆಪ್ಯೂಟಿ ಮೇಯರ್ ಆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಯಾವುದಾದ್ರೂ ಈಗ ಆಕ್ಸಿಡೆಂಟ್ ಆಯಿತು, ಮಾಸ್ ಕ್ಯಾಶುಯಾಲಿಟೀಸ್ ಆಯಿತು, ಆವಾಗ ನಮ್ಮ ರಕ್ತ ಏನು ಬೇಕಾಗ್ತದೆ ಅಂಥವ್ರಿಗೆ ಕೂಡ ಇದು ರಕ್ತದಾನ ಶಿಬಿರ ಹೆಲ್ಪ್ ಮಾಡ್ತದೆ. ಸೊ ಈ ಸುದ್ದಿಗೋಷ್ಠಿ ನಾವೇನು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಅಂದರೆ, ಹೆಚ್ಚು ನೀವು ಈ ಸುದ್ದಿಯನ್ನು ಜನರನ್ನು ತಲುಪಿಸಿ ಹೆಚ್ಚು ದಾನಿಗಳು ಒಂದು ರಕ್ತದಾನ ಮಾಡಿದರೆ ಅದರ ಹೆಲ್ಪ್ ಸಾಕಷ್ಟು ಆಗ್ತದೆ. ಆಮೇಲೆ ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ಸುಮಾರು ನಾವು ಈ ಫೌಂಡೇಶನ್ ಚಾಲೂ ಮಾಡಿ ಒಂದು 2015ರಿಂದ ಚಾಲೂ ಮಾಡಿದ್ವಿ. ಇವತ್ತು 11 ವರ್ಷ ಆಯಿತು. ಇದಕ್ಕಿಂತ ಮುಂಚೆ ಏನಿತ್ತು, ಒಂದು ಥಲಸೀಮಿಯಾ ಅನ್ನೋದು ಒಂದು ಕಾಯಿಲೆ ಬಗ್ಗೆ ಹೆಸರು ಸತ್ಯ ಗೊತ್ತಿರಲಿಲ್ಲ ಜನರಲ್ಲಿ. ಆವಾಗ ನಾವು ಏನು ಮಾಡಿದ್ವಿ ಅಂದ್ರೆ, ಒಂದು ಈ ಮಕ್ಕಳಿಗೆ ಹೆಲ್ಪ್ ಆಗಬೇಕಂತೇಳಿ ಒಂದು 25ರಿಂದ 30 ಮಂದಿಗೆ ಅಡಾಪ್ಟ್ ಮಾಡಿಕೊಂಡು ಅವ್ರು ನಾವು ಈ ಸಂಸ್ಥೆ ವತಿಯಿಂದ ಫ್ರೀ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಜಸ್ಟ್ ಇದು ಥಲಸೀಮಿಯಾ ಏನು ಅನ್ನೋದು ಗೊತ್ತಿರಲಿಲ್ಲ. ಹೆಂಗೆ ಸ್ಟಾರ್ಟ್ ಮಾಡ್ಕೊತ ಹೋದ್ವಿ. ಆವಾಗ ಒಂದೊಂದು ನಮಗೂ ಕೂಡ ಒಂದೊಂದು ಅದರ ಅನುಭವಗಳಾದವು. ಆಮೇಲೆ ನಾವೇನು ಮಾಡಿದ್ವಿ ಅಂದ್ರೆ, ಯಾಕೆ ನಾವು ಇದನ್ನು ಮುಂದುವರಿಸಿ ಥಲಸೀಮಿಯಾ ಮುಕ್ತ ಸೊಸೈಟಿ ಮಾಡಬಾರ್ದು ಅಂಥೇಳಿ ನಮ್ಮದು ಒಂದು ಉದ್ದೇಶ ಇತ್ತು. ಆವಾಗ ನಾವು ಸ್ಟಾರ್ಟ್ ಮಾಡಿದಾಗ ಒಂದು 30 ಮಂದಿ ಮಕ್ಕಳಿದ್ರು. ಇವತ್ತಿನ ದಿವಸದಲ್ಲಿ ಅವು ರೆಡ್ಯೂಸ್ ಆಗಿ 17 ಮಕ್ಕಳು ಆಗ್ಯಾವು. ಯಾಕಂದರೆ ಒಂದು ಆ 25-30 ಮಕ್ಕಳಿಂದ ಒಂದು 7 ಮಂದಿಗೆ ನಾವು ಶಾಶ್ವತಿಗೆ ಪರಿಹಾರ ಏನಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ, ಅಸ್ಥಿ ಮಜ್ಜೆ ಕಸಿ ಅಂತ ಹೇಳ್ತಾರೆ, ಅಂಥದ್ದು ಮಾಡಿ 7 ಮಂದಿ ಈ ಕಾಯಿಲೆಯಿಂದ ಮುಕ್ತರಾಗಿದ್ದಾರೆ ಈಗ. ಸೊ ಅವು ಇಂಪ್ರೂವ್ಮೆಂಟ್ ಆಗಿ ಈಗ ಉಳಿದ್ರು 17 ಮಂದಿ ಅಷ್ಟೇ. ಇದ್ರ ಜೊತೆಗೆ ತಮ್ಮ ಸಹಕಾರ ಅಷ್ಟೇ ನಮಗೆ ಸಿಕ್ಕಿದೆ. ಯಾಕಂದರೆ ಪತ್ರಿಕಾ ಮತ್ತು ಮಾಧ್ಯಮ ವರ್ಗದೊಂದಿಗೆ ನಾವು ಇಷ್ಟು ದಿವಸ ಕೆಲಸ ಮಾಡಿದ್ವಲ್ಲ, ತಾವು ಇದನ್ನು ಸುದ್ದಿ ಮುಟ್ಟಿಸಿ ಥಲಸೀಮಿಯಾ ಅನ್ನೋದು ಅವೇರ್ನೆಸ್ ಜನರಲ್ಲಿ ಸಾಕಷ್ಟು ಮೂಡಿಬಿಟ್ಟಿದೆ. ಆಮೇಲೆ ಇದರ ಜೊತೆಗೆ ರಕ್ತ ಸಂಬಂಧದಲ್ಲಿ ನಾವು ಮದುವೆ ಆಗಬಾರ್ದು ಉದ್ದೇಶ ಕೂಡ ತಾವೆಲ್ಲ ಪ್ರಕಟಣೆ ಮಾಡಿ ಹಿಂಗೆ ಜನರಲ್ಲಿ ಅವೇರ್ನೆಸ್ ಬಂದು ಇದರದ್ದು ಅರಿವಳಿಕೆ ಆಗಿ ಈಗ ಇದು ಡಿಸೀಸನ್ನು ಏನೈತೆ ಕಡಿಮೆ ಹಾಕೊಂತ ಹೊಂಟಿದೆ. ಇನ್ನು ಇದಕ್ಕಿಂತ ಜಾಸ್ತಿ ನೆಕ್ಸ್ಟ್ ಸ್ಟೆಪ್ ಕಾಯಿಲೆ ಬಂತ ನಾವು ಟ್ರೀಟ್ಮೆಂಟ್ ಮಾಡಿಸ್ತೀವಿ ರೀ. ಬಟ್ ನಮ್ಮ ಉದ್ದೇಶ ಏನಿದೆ ಅಂದ್ರೆ, ಕಾಯಿಲೆನ ಬರಲಾರ್ದಂಗೆ ನಾವು ನೋಡ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ತಮ್ಮದು ಸಹಯೋಗ ಭಾಳ ಜರೂರಿ ಇದೆ. ಯಾಕಂದರೆ ಇದನ್ನು ತಡೆಗಟ್ಟಬೇಕು ಅಂದರೆ ತಾವು ಭಾಳ ನಮಗೆ ಒಂದು ಮುಖ್ಯ ದಾರಿ ಇದೆ ರೀ. ಸೊ ತಾವು ಹೆಚ್ಚು ಈ ಸುದ್ದಿ ಮಾಡಿ ಈ ಥಲಸೀಮಿಯಾ ಮುಕ್ತ ಸೊಸೈಟಿನ ಮಾಡಲಿಕ್ಕೆ ಎಲ್ಲರೂ ಕೂಡಿ ಇದನ್ನು ಹೆಲ್ಪ್ ಮಾಡೋಣ, ಒಂದು ಸ್ವಚ್ಛವಾದ ನಿರ್ಮಲವಾದ ಸಮಾಜನ ಕಟ್ಟೋಣ ಅಂಥೇಳಿ ಇದು ಸುದ್ದಿಗೋಷ್ಠಿ ಮುಖಾಂತರ ನಾವು ತಮ್ಮನ್ನು ಕೇಳ್ತಾ ಇದ್ದೇನೆ. ಇವಾಗ ಒಂದು ಬೇಕಾಗ್ತದೆ ಬರೀ ಇಷ್ಟೇ ಅಲ್ಲ, ಈ ಒಂದು ಥಲಸೀಮಿಯಾ ಕಡಿಮೆ ಆದಂದ್ರೆ ಮುಂದೆ ಇನ್ನೊಂದು ಯಾವುದಾದ್ರೂ ಶಾಶ್ವತ ಕಾಯಿಲೆ ಕಾಟೋ ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತೇಳಿ ಇದನ್ನು ಕೂಡ ನಾವು ಯಾಕಂದ್ರೆ ನಾವು ಇಲ್ಲೇ ನಿಂದ್ರೆ ಇದು ಕಡಿಮೆ ಆದ್ರೆ ನೆಕ್ಸ್ಟ್ ಯಾವುದಕ್ಕೂ ನೋಡಿ, ಬಟ್ ಟೋಟಲ್ ಆಗಿ ಒಂದು ಡಿಸೀಸ್ ಫ್ರೀ ಸೊಸೈಟಿ ಮಾಡೋದಂತ ಒಂದು ಉದ್ದೇಶ ಇದೆ. ಆಮೇಲೆ
ಇದು ಏನು ತಮಗೆ ಗೊತ್ತಿರುವಾಗ ಇದರಲ್ಲಿ ನಾವು ನೀವು ಅಂತಲ್ಲ, ಎಲ್ಲರೂ ಸಹಕಾರದ್ದು ಅಷ್ಟೇ ಅವಶ್ಯಕತೆ ಇದೆ. ಆಮೇಲೆ ಈ ಫೌಂಡೇಶನ್ ವತಿಯಿಂದ ಆಗಲಿ ಅಥವಾ ಇಲ್ಕಲ್ ಸುತ್ತಮುತ್ತ ಯಾವುದೇ ಸಂಘ ಸಂಸ್ಥೆಗಳು ಆಗಲಿ, NGOs ಆಗಲಿ, ಸಮಾಜ ಆಗಲಿ, ಪ್ರತಿಯೊಬ್ಬರು ಬಂದು ಸ್ವ ಇಚ್ಛೆಯಿಂದ ರಕ್ತದಾನ ಮಾಡಿದ್ರೆ ಈ ಕಾರ್ಯಕ್ರಮ ಸಫಲ ಆಗ್ತದೆ ಹೇಳಿ.